ಅಮ್ಮವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಮ್ಮವ್ರೆ? ಆಗ್ಲೇ ಬೆಳಗಾಗೋಯ್ತಾ? ನೀವ್ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ವಾ ಅಮ್ಮವ್ರೆ? ಏನಮ್ಮವ್ರೆ ನೀವು ನೆನೆ ನಡೆದಿರೋದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಈ ರೀತಿ ನಿದ್ದೆ ಮಾಡ್ದಲ್ಲೇ ಯೋಚನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋತಾರ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭಕ್ತಿ. ಅಮ್ಮವ್ರೆ, ಅಳ್ತಿದ್ದೀರಾ? ನನಗೆ ಇದನ್ ಬಿಟ್ಟು ಬೇರೆ ದಾರಿ ಕಾಣಿಸ್ತಿಲ್ಲ ಭಕ್ತಿ. ನನ್ನ ಮಗ ತಾನೇ ಅಪಾಯನ ಮೈ ಮೇಲೆ ಎಳ್ಕೊಳ್ತಿರ್ಬೇಕಾದ್ರೆ ಒಬ್ಳು ತಾಯಿಯಾಗಿ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ಹೇಗಿರೋದಕ್ಕಾಗತ್ತೆ? ಹೇಗ್ ನಿದ್ದೆ ಬರುತ್ತೆ ಹೇಳು? ಅಮ್ಮವ್ರೆ, ನೀವು ಅಗಸ್ತ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ? ಅಗಸ್ತ್ಯ ತಗೊಂಡಿರೋ ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದೀನಿ. ಅಮ್ಮವ್ರೆ, ಅಗಸ್ತ್ಯ ತಗೊಂಡಿರೋ ನಿರ್ಧಾರದಿಂದ ಊರಿನ ಜನರ ವಿಶ್ವಾಸಕ್ಕೆ ಇಲ್ಲ ಅಮ್ಮ. ಅರ್ಶಿನ್ ಕಟ್ಟೆ ಜನ ಅವನು ನೀನು ದ್ವೇಷಿಸ್ತಾರೆ. 18 ವರ್ಷದ ಹಿಂದೆ ಆಗಿರೋ ತಪ್ಪನ ಊರಿನ ಜನ ಇನ್ನೂ ಮರ್ತಿಲ್ಲ. ಅಷ್ಟೇ ಯಾಕೆ, ಅಗಸ್ತಿನ್ ಪರ ಇರೋ ನಮ್ಗೆ ಊರಿನ ಜನ ಹೇಗೆ ಅವಮಾನ ಮಾಡಿದ್ರು ಅದನ್ನ ನೀನು ನೋಡಿದ್ಯಲ್ಲ. ಇದ್ರಿಂದಾನೇ ಗೊತ್ತಾಗೋದಿಲ್ವಾ ಊರಿನ ಜನ ಅಗಸ್ತಿನ್ ಎಷ್ಟು ದ್ವೇಷ ಮಾಡ್ತಾರೆ ಅಂತ? ಅಂಥದ್ರಲ್ಲಿ ಅಗಸ್ತ್ಯ ಧರ್ಮಾಧಿಕಾರಿ ಆಗೋ ವಿಚಾರ ಊರಿನ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಊರವ್ರು ಸುಮ್ಮನೆ ಬಿಡ್ತಾರ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಭಕ್ತಿ. ನನ್ನ ಮಗ ತಗೊಂಡಿರೋ ನಿರ್ಧಾರದಿಂದ ಅವನ್ ಪ್ರಾಣಕ್ಕೆ ಅಪಾಯ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಿದೆ. ಭಕ್ತಿ ಭಕ್ತಿ, ನನ್ನ ಮಗನ ಉಳಿಸ್ಕೊಳ್ಳೋ ಶಕ್ತಿ ಇರೋದು ನಿನಗ್ ಮಾತ್ರ. ನನ್ನ ಮಾತನ್ನ ನೆರವೇರಿಸ್ತೀಯಾ? ಏನ್ ಹೇಳಿ ಅಮ್ಮವ್ರೆ, ನಾನ್ ಖಂಡಿತವಾಗ್ಲೂ ಮಾಡ್ತೀನಿ. ನೀನೇ ಅಗಸ್ತ್ಯನ ಹತ್ರ ಮಾತಾಡಿ ಅವನ್ ತಗೊಂಡಿರೋ ನಿರ್ಧಾರದಿಂದ ಆಚೆ ಬರೋದಕ್ಕೆ ಹೇಳ್ಬೇಕು. ಅಗಸ್ತ್ಯ ಎಲೆಕ್ಷನ್ಗೆ ನಿಲ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.